ರುಚಿಯಾದಂತಹ ಹೆಸರುಬೇಳೆ ರವಾ ಇಡ್ಲಿ ಹೇಗೆ ಮಾಡೋದಂತ ನೋಡೋಣ. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಹಸಿಮೆಣಸು, ಕರಿಬೇವು ಮತ್ತು 1 ಕಪ್ ಬಾಂಬೆ ರವೆಯನ್ನು ಹಾಕಿ ಸರಿಯಾಗಿ ಹುರಿಬೇಕು. ಹೆಸರುಬೇಳೆಯನ್ನು 2 ಗಂಟೆಗಳ ಕಾಲ ನೆನೆಸಿ ಮತ್ತು ರುಬ್ಬಿ ಇದಕ್ಕೆ ಮಿಕ್ಸ್ ಮಾಡಿ 1 ಕಪ್ ಮೊಸರನ್ನು ಹಾಕಿ ಬೇಕಾದಷ್ಟು ನೀರು ಹಾಕಿ ಒಂದು 15 ನಿಮಿಷ ಹಾಗೆ ಇಡಬೇಕು. ನಂತರ 1 ಚಮಚ ಈನೋ ಹಾಕಿ ಬೇಯಿಸಿದರೆ ಹೆಸರುಬೇಳೆ ರವಾ ಇಡ್ಲಿ ರೆಡಿ. ಇದು ಅದಕ್ಕೆ ಚಟ್ನಿ ಒಳ್ಳೆಯದಾಗ್ತದೆ, ಕ್ಯಾರೆಟ್ ಚಟ್ನಿ. ಸಾಸಿವೆ, ನೆಲಗಡಲೆ, ಹಸಿಮೆಣಸು, ಕೆಂಪು ಮೆಣಸು, ಕ್ಯಾರೆಟ್, ಟೊಮೆಟೊ ಇದನ್ನೆಲ್ಲ ಹಾಕಿ ಸರಿಯಾಗಿ ಅದನ್ನು ಹುರಿಬೇಕು. ನಂತರ ಸ್ವಲ್ಪ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ರುಬ್ಬಿದರೆ ಕ್ಯಾರೆಟ್ ಚಟ್ನಿ ರೆಡಿ.